ಸರ್ಕಾರದ ನಿರ್ಧಾರದ ಹಿಂದಿನ ಉದ್ದೇಶವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ನೋಡಿ, ಇವರೇ ಬಿಜೆಪಿ ಅವರೇ ತಾನೇ ಇವರೇ ಹೇಳಿದ್ದು, ಹಂಗಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದ್ಸರಿ ಹೋಗಿದ್ದು. ನಾವು ಹೇಳ್ತಾ ಇರೋದು ಯಾರಿಗೂ ಇರೋದಿಲ್ಲ, ಯಾವ ಧರ್ಮದವರಿಗೂ ಇರೋದಿಲ್ಲ, ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ, ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ. ಏನಿದ್ರು ಪರ್ಮಿಷನ್ ಕೇಳ್ರಪ್ಪ, ಸೂಕ್ತ ಅನ್ನಿಸಿದ್ರೆ ಸರ್ಕಾರ ಕೊಡ್ತದೆ. ಇವತ್ತು ನಮ್ಮ ಸರ್ಕಾರ ಇದೆ, ನಾಳೆ ನಿಮ್ಮ ಸರ್ಕಾರ ಬರುತ್ತೆ, ಅವಾಗೇನು ಮಾಡ್ತೀರಾ? ಎಲ್ಲರಿಗೂ ಅಲೋ ಮಾಡಿಬಿಡ್ತೀರಾ? ಕ್ಯಾಬಿನೆಟ್ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನಿಮ್ಮ ನೋಡಿ, ಒಂದನೇದು ಎಜಿ ಅವರಿಗೆ ಇದು ಮಾಹಿತಿ ಇರಲಿಲ್ಲ, ಸರಿಯಾದ ವಾದ ಮಾಡದೇ ಇರೋದಕ್ಕೆ ಇಲ್ಲಿ ವಾದನೆ ಹೋಗಿಲ್ಲ ಅಲ್ಲ. ನೋಡಿ, ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ. ಅದನ್ನು ವಿ ವಿಲ್ ಸಿ. ನಾನು ಲಾ ಮಿನಿಸ್ಟರ್ ಅವ್ರಿಗೆ ಮಾತಾಡಿ ಕೇಳ್ಕೊತೀನಿ ಏನಾಯಿತು ಅಂತ. ಬಟ್ ಎ ಜಿ ಅವ್ರ ಗಮನಕ್ಕೆ ಇರಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದಾರೆ, ನಮಗೂ ತಿಳಿಸಿದ್ದಾರೆ. ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಟೇಕ್ ಆ್ಯಕ್ಷನ್ ದೇರ್. ಲೋಕಲಲ್ಲಿ ಏನು ತೊಗೋಬೇಕು. ಬಟ್ ಇದನ್ನು ಏನಿದೆ ನಾವು ವಾದವನ್ನು ನಾವು ಏನು ಅಪೀಲಿಗೆ ಹೋಗಬೇಕು. ವಿ ವಿಲ್ ಗೋ. ಇಂಟ್ರಿಮ್ ಸ್ಟೇ ಅಂದರೆ ಏನು ಸರ್? ವಾಟ್ ಈಸ್ ದ ನೇಮ್? ವಾಟ್ ಡಸ್ ಇಟ್ ಮೇನ್? ಇಂಟ್ರಿಮ್ ಸ್ಟೇ. ಬಿಜೆಪಿಯವರು ಅವಾಗಲೂ ಸಂಭ್ರಮಾಚರಣೆ ಮಾಡಿದ್ರಲ್ವ, ನೆನಪಿದೆಯಾ? ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದರೆ ಇಷ್ಟೊತ್ತಿಗೆ 10 ಸರಿ ಚಿತ್ತಾಪುರ್ನಲ್ಲಿ ನಡೆದಿರಬೇಕಾಗಿತ್ತು. ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ. ಅವ್ರಿಗೇನು ಸುಮ್ಮನೆ ಯಾರಾದರೂ ಕೊಟ್ಬಿಟ್ರೆ ಸಾಕು, ಪ್ರಿಯಾಂಕರ್ಗೆ ಕಪಾಳ ಮೋಕ್ಷ, ಸರ್ಕಾರಕ್ಕೆ ಮುಖಭಂಗ ಮತ್ತು ಮಾಡಬೇಕಾಗಿತ್ತಲ್ರಿ. ಇಷ್ಟೊತ್ತಿಗೆ 4-5 ಪಥಸಂಚಲನ ನಡಿಬೇಕಾಗಿತ್ತಲ್ಲ. ಯಾಕೆ ನಡೆದಿಲ್ಲ ಚಿತ್ತಾಪುರ್ನಲ್ಲಿ? ಅಂದರೆ ಇವರಿಗೆ ಕಾನೂನಿನ ಅರಿವಿಲ್ಲ. ಕಂಪ್ಲೀಟ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಆ್ಯಂಡ್ ಡೈರೆಕ್ಷನ್ಸ್ ಆಫ್ ಕೋರ್ಟ್ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ವಿಚ್ ಇಟ್ ಸೆಲ್ಫ್ ಇಸ್ ಅನ್ ಒಫೆನ್ಸ್. ನನಗೆ ಗೊತ್ತಿಲ್ಲ. ನೋಡಿ, ನಿನ್ನೆ ನಡೆದಂಥ ಪೀಸ್ ಮೀಟಿಂಗ್, ಕಮಿಟಿ ಮೀಟಿಂಗು ಎಲ್ಲನೂ ಪ್ರೊಸೀಡಿಂಗ್ಸು ರೆಕಾರ್ಡ್ ಆಗಿದೆ. ಮತ್ತು ಎಲ್ಲ ವಿದ್ಯಮಾನಗಳು ಕೂಡ ಆಡಿಯೋ ವಿಡಿಯೋ ವಿಜುವಲ್ ರೆಕಾರ್ಡಿಂಗ್ ಮಾಡಿಸಿದ್ದಾರೆ. ಡಿ ಸಿ ಅವರು ಇರ್ಬೋದು, ಎಸ್ ಪಿ ಅವರು ಇರ್ಬೋದು. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಲಿ. ಕೋರ್ಟ್ ತೀರ್ಮಾನ ತಗೊಂಡ್ರೆ ಇಲ್ಲ ವಾತಾವರಣ ಭಾಳ ಚೆನ್ನಾಗಿದೆ ಅಂದರೆ ಮಾಡಲಿ. ಇಲ್ಲಪ್ಪ ಇದ್ಯಾವುದು ವಾತಾವರಣ ಸರಿ ಇಲ್ಲ ಅಂದರೆ ಕೋರ್ಟ್ ಆದೇಶ ಕೊಡುತ್ತೆ. ವೈ ಇಸ್ ಬಿ ಜೆ ಪಿ ಡಿಸೈಡಿಂಗ್ ಆನ್ ಕೋರ್ಟ್? ಯಾಕೆ ಬಿ ಜೆ ಪಿಯವ್ರು ಯಾಕೆ ಡಿಸೈಡ್ ಮಾಡ್ತಾ ಇದ್ದಾರೆ? ಈಗ ಅಕ್ಟೋಬರ್ 10 ಅಂದರು, 19 ಅಂದರು, 20 ಅಂದರು, ನವೆಂಬರ್ 2ಕ್ಕೆ ಬಂದರು. ಈಗ ನವೆಂಬರ್ 20ಕ್ಕೆ ಹೋಗ್ತಾರ, ಇನ್ನು 22ಕ್ಕೆ ಮಾಡ್ತಾರ, ನೋಡೋಣ.